ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಬಿಸ್ನೆಸ್ ಬಗ್ಗೆ ಮಾತಾಡ್ತಿರೋ ಅಂಥದ್ದು. ಸೊ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಎಲ್ಲರೂ ಬಿಸ್ನೆಸ್ಸಿಗೆ ಏನಕ್ಕೆ ಬರ್ತೀರಾ? ಒಂದೇ ಒಂದು ಮೇನ್ ರೀಸನ್ ಏನಂದರೆ ದುಡ್ಡು ಮಾಡಬೇಕು. ನನ್ನ ಬಿಸ್ನೆಸ್ಸಲ್ಲಿ ಏನಾದರೂ ಒಂದು ದುಡ್ಡು ಮಾಡಬೇಕು, ನೇಮ್ ಮಾಡಬೇಕು, ಫ್ರೇಮ್ ಮಾಡಬೇಕು, ಎಕ್ಸೆಟ್ರಾ 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 ಒಂದು ಸಕ್ಸಸ್ ನೋಡಬೇಕು. ಸೊ ಅದು ಅರ್ನಿಂಗ್ಸಲ್ಲಾದರೂ ಆಗಲಿ ಅಥವಾ ಒಂದು ನೇಮ್ ಮಾಡೋದ್ರಲ್ಲಾದರೂ ಆಗಲಿ ಒಂದು ಸಕ್ಸಸ್ಸು. ಅಥವಾ ಇವಾಗ ಕೆಲವೊಂದಷ್ಟು ಜನ ಬಿಸ್ನೆಸ್ಸಿಗೆ ಬರೋದೇನೆಂದರೆ ನನ್ನದು ಅಂತೂ ಒಂದು ಐಡೆಂಟಿಟಿನ ತೋರಿಸ್ಕೋಬೇಕು, ನನ್ನ ಐಡೆಂಟಿಟಿನ ಇದು ಮಾಡಬೇಕು ಅಂತ ಒಂದಷ್ಟು ಜನ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಸೊ ಇವಾಗ ಅವ್ರಿಗೆಲ್ಲ ನಾನು ಹೇಳೋದು ಒಂದೇ, ನೀವು ದುಡ್ಡು ಮಾಡಬೇಕು ಅಂತ ಬಂದರೆ ಬಿಸ್ನೆಸ್ಸಿಗೆ 90% ಜನ ದುಡ್ಡು ಮಾಡಬೇಕು ಅಂತಲೇ ಬರೋದು. 99% ಜನ ದುಡ್ಡು ಮಾಡಬೇಕು ಅಂತಲೇ ಬರೋದು. ಸೊ ಬಿಸ್ನೆಸ್ಸಿಗೆ ಬರ್ತಾಯಿದ್ದೀನಿ ಅಂದರೆ ನಾನು ಸುಮ್ಮನೆ ಏನೋ ತಿಂಗಳಿಗೆ 20,000 ಅಥವಾ 30,000 ದುಡಿದ್ರೆ ಸಾಕು, ಒಂದು ಮನೆ ನಡೆದ್ರೆ ಸಾಕು, ಒಂದು ಅದು ನಡೆದ್ರೆ ಸಾಕು, ಇದು ನಡೆದ್ರೆ ಸಾಕು, ನನಗೆ ಹೆಂಗೋ ಒಂದಷ್ಟು ದುಡ್ಡು ಬಂದರೆ ಸಾಕು, ಒಂದು ಸ್ವಲ್ಪ ಒಂದಿಷ್ಟು ಲಿಮಿಟೆಡ್ ದುಡ್ಡು ನಾನು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀನಿ ಅನ್ನೋರು ಯಾರೂ ಕೂಡ ಬಿಸ್ನೆಸ್ಸಿಗೆ ಬರೋಲ್ಲ. ಅವ್ರು ಯಾವುದಾದ್ರೂ ಕೆಲಸ ಹುಡುಕತ್ತಾರೆ, IT ಎಂಪ್ಲಾಯೀಸ್ ಆಯ್ತಾರೆ, ಅಥವಾ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ಕೊಂಡು ಎಕ್ಸಾಮ್ ಬರ್ಕೊಂಡು ಹೋಗ್ತಾರೆ. ಬಟ್ ಅವ್ರು ತಪ್ಪು, ಅವ್ರದ್ದು ಡಿಗ್ರೇಡ್ ಮಾಡಿ ನಾನು ಮಾತಾಡ್ತಾ ಇಲ್ಲ, ಬರೀ ಬಿಸ್ನೆಸ್ ಮಾಡೋರ ಬಗ್ಗೆ ಮಾತಾಡ್ತಾ ಇರೋದು. ದಯವಿಟ್ಟು ಆ ಥರ ಏನೂ ತಿಳ್ಕೊಳಕ್ಕೆ ಹೋಗ್ಬಿಡಿ ಅವ್ರನ್ನ ಡಿಗ್ರೇಡ್ ಮಾಡ್ತಾಯಿದ್ದೀನಿ ಅಂತ. ಸೊ ಬಿಸ್ನೆಸ್ ಮಾಡೋಕ್ಕೆ ಬರೋರು ಮ್ಯಾಕ್ಸ್ ಟು ಮ್ಯಾಕ್ಸ್ 99.999999% ಅಷ್ಟು ಜನನೂ ಆಲ್ಮೋಸ್ಟ್ ದುಡ್ಡು ಮಾಡೋಕ್ಕೆ ಅಂತಲೇ ಮೈಂಡ್ ಸೆಟ್ಟಲ್ಲಿ ಬರೋ ಅಂಥದ್ದು. ಸೊ ಇವಾಗ ಒಂದೇ ಒಂದು ಕ್ವಶನು, ನೀವು ದುಡ್ಡು ಮಾಡಬೇಕು, ಹೇಗೆ ದುಡ್ಡು ಮಾಡ್ತೀರಾ? ಸೊ ಈ ಕ್ವಶನು ಎಲ್ಲರ ತಲೆಗೂ ಬಂದಿರುತ್ತೆ. ಸಿಂಪಲಾಗಿ ಹೇಳಬೇಕು ಅಂದರೆ, ನಾನು ಆ ಬಿಸ್ನೆಸ್ ಮಾಡ್ಬೋಣ ದುಡ್ಡು ಮಾಡ್ಬಿಡ್ಬೋದು, ಈ ಬಿಸ್ನೆಸ್ ಮಾಡ್ಬೋಣ ದುಡ್ಡು ಮಾಡ್ಬಿಡ್ಬೋದು. ಇವಾಗ ಯಾವುದೋ ಒಂದು ಏರಿಯಾದಲ್ಲಿ ಹೋಟ್ಲು ಸಿಕ್ಕಾಪಟ್ಟೆ ಸಗದಾಗಿ ಓಡ್ತಾ ಇರುತ್ತೆ, ಹೋಟ್ಲು ಮಾಡ್ಬೋಣ ದುಡ್ಡು ಮಾಡ್ಬಿಡ್ಬೋದು. ಅಥವಾ ಫ್ರ್ಯಾಂಚೈಸಿ, ಇವಾಗ ಯಾವುದೋ ಒಂದು ರೀಲ್ಸ್ ನೋಡಬೇಕಾದ್ರೆ ಫ್ರ್ಯಾಂಚೈಸಿಗಳು ಸಖತ್ತಾಗಿ ಓಡ್ತಿದೆ. ಇವಾಗ ನಾವು 2 to 3 ಮಂತ್ಸಲ್ಲಿ ನಮಗೆ ಏನಿಲ್ಲ ಅಂದ್ರೂ 15 to 20 ಫ್ರ್ಯಾಂಚೈಸಿಗಳು ಓಪನ್ ಆಗೈತೆ, ಅಲ್ಲಿ ಔಟ್ಲೆಟ್ಗಳು ಓಪನ್ ಆಗೈತೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಅದು ಹಾಕ್ಬಿಟ್ರೆ ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಮುಂದಕ್ಕೆ ಹೋಗ್ಬಿಡ್ಬೋದು. ಆಮೇಲೆ ಇನ್ನೂ ಒಂದು ರಾಂಗ್ ಕ್ಯಾಲ್ಕುಲೇಷನ್ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ರೀಸೆಂಟಾಗಿ ಬಿಸ್ನೆಸ್ಸಿಗೆ ಕಾಲಿಡ್ತಾ ಇರೋರು, ಲೈಕ್ ಏನು ಎಕ್ಸ್ಪೀರಿಯೆನ್ಸ್ ಇಲ್ದಿರ, ಎಲ್ಲೂ ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ದಿರೋ ಕಾಲಿಡೋರು, ಲೈಕ್ ಅದು ಯಾವ ರೀತಿ ಯೋಚನೆ ಮಾಡ್ಬಿಡ್ತಾರೆ ಅಂದರೆ ಗೈಸ್, ಇವಾಗ ನನಗೆ ಬಟ್ಟೆ ಸಿಗೋ ಅಂಥದ್ದು, ಇವಾಗ ಫಾರ್ ಎಕ್ಸಾಂಪಲ್ ನಂದು ಕ್ಲಾತಿಂಗ್ ಬಿಸ್ನೆಸ್ ಆಗಿರೋದ್ರಿಂದ ಇವಾಗ ನನಗೊಂದು ಬಟ್ಟೆ ಒಂದು 500 ರೂಪಾಯಿಗೆ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಸೊ 500 ರೂಪಾಯಿಗೆ ಸಿಕ್ಕಿದಾಗ ಇವಾಗ ಬೇರೆ ಕಡೆ ಬಟ್ಟೆ ತಗೋಬೇಕಾದಾಗ 1200, 1000, 1500 ಎಲ್ಲ ಇರುತ್ತೆ. ಸೊ ಅವಾಗ ನಾವೇನು ಅನ್ಕೋತೀವಿ, 500 ರೂಪಾಯಿಗೆ ಸಿಕ್ಬಿಡ್ತು, ನಾನು 1,000ಕ್ಕೆ ಇಟ್ಬಿಟ್ರೆ ಡಬಲ್ ಪ್ರಾಫಿಟ್ಟು, ಅಂದರೆ 100% ಪ್ರಾಫಿಟ್ಟು, ಇದು ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್, ಇದು ನನಗೆ ಇಷ್ಟಕ್ಕೆ ಸಿಕ್ಕರೆ ಸಾಕು, ಬಿಸ್ನೆಸ್ ಏನೋ ಬೇರೆ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಮಾಡ್ಬಿಡ್ಬೋದು, 100% ಪ್ರಾಫಿಟ್ ಯಾರು ತಾನೇ ಸಿಗುತ್ತೆ. ನಾನು ಏನಿಲ್ಲ ಅಂದರೆ 1500 ಅಥವಾ 1200 ಇಡೋಣ, 1000ಗೆ ಬಂತು ಅಂದರೆ ಮಾರ್ಬೋಣ, ಸೊ 100% ಪ್ರಾಫಿಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದರಲ್ಲೂ ಪ್ರಾಫಿಟ್ ಇದೆ ಗೈಸ್. ಬಟ್ ನೀವು ಯೋಚನೆ ಮಾಡ್ತಾರೆ ವಿಧಾನ ತಪ್ಪು ಅಂತ ಹೇಳಕ್ಕೆ ಬರ್ತಾಯಿದ್ದೀನಿ. ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ, ಬಿಸ್ನೆಸ್ಸಲ್ಲಿ ಬರೀ ನೀವು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋ ಅಂಥದ್ದಲ್ಲ. ನೀವೊಂದು ಶಾಪ್ ಮಾಡಿದ್ರೆ ಶಾಪಿಗೆ ರೆಂಟ್ ಕಟ್ತಾ ಇರ್ತೀರಾ, ಕರೆಂಟ್ ಬಿಲ್ ಕಟ್ತಾ ಇರ್ತೀರಾ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಅದರದ್ದು ಒಂದಷ್ಟು ಅಮೌಂಟು ಹೋಗ್ತಾ ಇರುತ್ತೆ ಬಿಸ್ನೆಸ್ ರಿಲೇಟೆಡಾಗಿ. ಸೊ ಅದಾದಮೇಲೆ ಗಿಶಿನರಿ ಅದು ಇದು ಅಂತ ಏನಾದರೂ ಹಾಕ್ಸಿದ್ರೆ ಅದಕ್ಕೊಂದಷ್ಟು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅದಾದಮೇಲೆ ನಿಮಗೆ ಡೆಲಿವರಿ ಚಾರ್ಜಸ್, ಮಿಷಿನರಿ ಏನಿಲ್ಲ ಡೆಲಿವರಿ ಮಾಡಿಸ್ಕೊಳ್ಳೋದು, ನಾನು ಒಂದು ಕಡೆ ಹೋಗಿ ಗಾರ್ಮೆಂಟ್ಸಿನ ಡೆಲಿವರಿ ಮಾಡಿಸ್ಕೊತೀನಿ, ಪೋರ್ಟರ್ ಮಾಡಿಸ್ಕೊತೀನಿ ಅಂದರೆ ಅದಕ್ಕೊಂದಷ್ಟು ಚಾರ್ಜಸ್ ಬಿದ್ದಿರುತ್ತೆ. ಸೊ ಅದಾದಮೇಲೆ ಇದು ಅದು ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಆಮೇಲೆ ಓನ್ ಲೇಬ್ಲಿಂಗಲ್ಲಿ ಹೋದರೆ ಟ್ಯಾಕ್ಸ್ ಹಾಕಿಸ್ಬೇಕು, ಓನ್ ಲೇಬಲ್ ಮಾಡಿಸ್ಬೇಕು ಅಂದರೆ 5 to 10 ರೂಪೀಸ್ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ ಕೆಲವೊಂದು ಗಾರ್ಮೆಂಟ್ಸಲ್ಲಿ, ಅದು ಕೂಡ ನಿಮ್ಮ ತಲೆ ಮೇಲೆ ಬೀಳುತ್ತೆ. ಸೊ 500 ರೂಪೀಸಿಗೆ ಒಂದು ಪ್ರಾಡಕ್ಟ್ ಸಿಗ್ತೈತೆ ಅಂದರೆ ಅದ್ರ ಬೆಲೆ 500 ರೂಪೀಸ್ ಅಲ್ಲ. ಸೊ ನೀವು ಇಲ್ಲೇ ಎಸ್ಟಿಮೇಟ್ ಮಾಡ್ಕೊಳ್ಳಿ, ಇವಾಗ ಒಂದು 100 ಪೀಸ್ ತರಿಸ್ಕೊತಾ ಇದ್ದೀರಾ, 100 ರೂಪಾಯಿ ಡೆಲಿವರಿ ಚಾರ್ಜ್ ಆಯಿತು, 11 ರೂಪಾಯಿ ಪರ್ ಬಟ್ಟೆ ಮೇಲೆ ಬಿತ್ತು. ಇಫ್ ಇನ್ ಕೇಸ್ 1000 ರೂಪಾಯಿ ಆಯಿತು ಅಂದರೆ 10 ರೂಪಾಯಿ ಬಿತ್ತು ಪರ್ ಬಟ್ಟೆ ಮೇಲೆ. ಸೊ 10 ರೂಪಾಯಿ ಎಕ್ಸ್ಟ್ರಾ ಆಯಿತು, 510 ರೂಪಾಯಿ ಆಯಿತು. ಇಲ್ಲೇನೆ 100 ಪೀಸ್ಗೆ ಒಂದೊಂದು ಪೀಸ್ ಲೆಕ್ಕ ಹೇಳ್ತಾರೆ ಅದು. ಸೊ 510 ರೂಪಾಯಿ ಆಯಿತು. ಅದಾದಮೇಲೆ ಟ್ಯಾಕ್ಸ್, ಲೇಬಲ್ ಮಾಡಿಸಿರ್ತೀರಿ ನಿಮ್ಮದೇ ಓನ್ ಲೇಬ್ಲಿಂಗ್ ಅಂದರೆ ಅದಕ್ಕೊಂದು 5 ರೂಪಾಯಿ ಎಕ್ಸ್ಟ್ರಾ ಆಗಿರುತ್ತೆ. ಅಂದರೆ ಆ ಲೇಬಲ್
ನೀವು ಇದು ಮಾಡಿಸ್ಕೊಬಂದು ಕೊಡಬೇಕು. ಮತ್ತು ಅಲ್ಲಿ ಸ್ಟಿಚ್ ಮಾಡೋದು ನಿಮ್ಮ ಓನ್ ಲೇಬಲ್ ಮಾಡೋದಕ್ಕಿಂತ 2 to 3 ರೂಪೀಸ್ ಜಾಸ್ತಿ ಹೇಳಿರ್ತಾರೆ. ಸೊ ಅದೆಲ್ಲ ಸೇರಿಸ್ಕೊಂಡ್ರೆ ಒಂದು 5 ರೂಪೀಸ್ ಎಕ್ಸ್ಟ್ರಾ. ಆಮೇಲೆ ಟ್ಯಾಕ್ಸ್ ಮಾಡಿಸ್ಬೇಕು. ಸೊ ಬಟ್ಟೆಗೆ ಹಾಕ್ತಾರಲ್ಲ ಒಂದು ಕಾರ್ಡ್ ಥರ, ಸೊ ಅದನ್ನು ಟ್ಯಾಕ್ಸ್ ಅಂತಾರೆ. ಸೊ ಅದನ್ನು ಟ್ಯಾಕ್ಸ್ ಹಾಕಿಸ್ಬೇಕು, ಅದಕ್ಕೊಂದು 2 to 5 ರೂಪೀಸ್ ಎಗ್ರೋಗುತ್ತೆ. ಸೊ ಅಂದರೆ ಅದು ಥ್ರೆಡ್ಡು, ಟ್ಯಾಗು, ಮತ್ತು ಅದ್ರ ಮೇಲೆ ಸ್ಟಿಕ್ಕರು, ಎಕ್ಸೆಟ್ರಾ ಎಲ್ಲ ಚಾರ್ಜಸ್ಸು ಒಂದು 10 ರೂಪಾಯಿ. ಸೊ ಲೇಬಲು ಟ್ಯಾಕ್ಸ್ಗೆ 10 ರೂಪಾಯಿ ಎಗ್ರೋಗ್ಬಿಡುತ್ತೆ. ಸೊ 520 ರೂಪಾಯಿ ಇಲ್ಲೇ ಆಗೋಯಿತು. 520 ಪ್ಲಸ್ ಅದಾದಮೇಲೆ ನೀವೇನು ಮಾಡಬೇಕು, ಕವರಿಂಗ್ ಮಾಡಬೇಕು. ಇಫ್ ಇನ್ ಕೇಸ್ ಅದನ್ನು ನಿಮ್ಮ ಓನ್ ಲೇಬ್ಲಿಂಗು ಅಥವಾ ಓನ್ ಬ್ರ್ಯಾಂಡಿಂಗಲ್ಲಿ ಮಾಡಬೇಕು ಅಂದರೆ ಅದಕ್ಕೂ 10 ರೂಪಾಯಿ ಹೋಗ್ಬಿಡುತ್ತೆ. ಇಫ್ ಇನ್ ಕೇಸ್ ಬೇಡ ನಾನು ನಾರ್ಮಲ್ ಕವರ್ ಹಾಕ್ತೀನಿ ಅಂದರೆ 5 to 8 ರೂಪಾಯಿ ಸಿಗುತ್ತೆ. ಓಕೆ, ಒಂದು ರೌಂಡ್ ಫಿಗರ್ 5 ರೂಪಾಯಿ ಅಂತಲೇ ತಿಳ್ಕೊಳ್ಳಿ. 525 ರೂಪಾಯಿ ಇಲ್ಲೇ ಬಂದ್ಬಿಡ್ತು. ಅದಾದಮೇಲೆ ಕರೆಂಟ್ ಬಿಲ್ಲು ಅದ್ರದ್ದು ಪರ್ ಪ್ರಾಡಕ್ಟ್ ಮೇಲೆ ನೀವು ಹಾಕ್ಲೇಬೇಕಾಗುತ್ತೆ. ಓಕೆ, ಪರ್ ಪ್ರಾಡಕ್ಟ್ ಮೇಲೆ ಒಂದು 50 ರೂಪಾಯಿ ಅಂತ ಹಾಕಂದ್ರೂ 575 ರೂಪಾಯಿ ಬಂತು, ರೀಚ್ ಆಯಿತು. ಅದಾದಮೇಲೆ ಡೆಲಿವರಿ ಚಾರ್ಜು ಕೆಲವೊಬ್ಬರು ದೂರ ಇರ್ತಾರೆ, ಕೆಲವೊಬ್ಬರು ಹತ್ರ ಇರ್ತಾರೆ. ಮಿನಿಮಮ್ ಒಂದು 20 to 30 ರೂಪೀಸ್ ಡೆಲಿವರಿ ಚಾರ್ಜು. ಅಂದರೆ ಆನ್ಲೈನ್ ವೆಬ್ಸೈಟ್ ಮಾಡೋದ್ರಿಂದ ಆನ್ಲೈನ್ ವೆಬ್ಸೈಟ್ ಚಾರ್ಜಸ್ಸು ಕೂಡ ಹಾಕಬೇಕಾಗುತ್ತೆ ಕೆಲವೊಂದು ಟೈಮು. ಸೊ ಓಕೆ, ಅದನ್ನು ಸಪ್ರೇಟ್ ಇಡಿ ಆನ್ಲೈನ್ ವೆಬ್ಸೈಟ್ಗಿಂತ. ಸೊ ಡೆಲಿವರಿ ಕಳಿಸ್ಬೇಕು. ಸೊ ಡೆಲಿವರಿ ಕಳಿಸ್ಬೇಕಾದ್ರೆ 100 to 200 ರೂಪೀಸ್ ಎಕ್ಸ್ಟ್ರಾ ಆಗೋಗುತ್ತೆ. ಸೊ ಅದೇನು ಒಂದು ರೌಂಡ್ ಫಿಗರ್ 100 ಅಂತ ತಿಳ್ಕೊಳ್ಳಿ. ಯಾಕಂದರೆ ಕೆಲವೊಂದು 50 ಸ್ಟಾರ್ಟ್ ಆಗುತ್ತೆ, 150ವರೆಗೂ ಎಕ್ಸ್ಟೆಂಡ್ ಆಗುತ್ತೆ, ಅಥವಾ 200ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ರೌಂಡ್ ಫಿಗರ್ 100, 50 ಇದೆಲ್ಲ ಒಂದು ಮ್ಯಾಕ್ಸಿಮಮ್ಮು ಒಂದೇ ಆ ಥರ. ಇವಾಗ ನೋಡಿ 525 ಪ್ಲಸ್ 100, 575 ಪ್ಲಸ್ 100, 675 ಅಲ್ಲೇ ಆಗೋಯಿತು. 675 ರೂಪೀಸ್ ಆಯಿತು. ಅದಾದಮೇಲೆ ನಿಮಗೆ ಡೆಲಿವರಿ ಕವರ್ಗೆ ಹಾಕಬೇಕು, ಅಥವಾ ನಾರ್ಮಲ್ ಇಲ್ಲಿ ಯಾರು ಬಂದು ಪರ್ಚೇಸ್ ಮಾಡಿದ್ರು ಅಂದರೆ ಅವ್ರಿಗೊಂದು ಬ್ಯಾಗ್ ಕೊಡಬೇಕು, ಅದಕ್ಕೊಂದು 10 ರೂಪಾಯಿ. ಸೊ ಈ ರೀತಿ ಗಾಯ್ಸ್ ಇವಾಗ ಆಲ್ಮೋಸ್ಟ್ ನೋಡಿ 700 to 800 ರೂಪೀಸ್ ಪರ್ ಮೆಟೀರಿಯಲ್ಗೆ, ಅಂದರೆ ಪರ್ ಪ್ರಾಡಕ್ಟ್ಗೆ ನಿಮಗೆ ಬಿತ್ತು ಚಾರ್ಜಸ್ಸು, ನಿಮಗೆ ಬಿದ್ದಿರೋ ಚಾರ್ಜಸ್ಸು. ಸೊ 750 to 800 ಅಂತ ಲೆಕ್ಕ ಹಾಕೊಂಡ್ರೆ 1000 ರೂಪಾಯಿಗೆ ಮಾರೋದು ಏನು ಬೆನಿಫಿಟ್ಟು? ಯಾಕಂದರೆ ನೀವು ವೆಬ್ಸೈಟ್ ಮಾಡಿಸಿರ್ತೀರ, ಇದು ಮಾಡಿಸಿರ್ತೀರಿ, ಎಕ್ಸೆಟ್ರಾ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ರೆಂಟು, ಮತ್ತು ಮಿಷಿನರಿ ಹಾಕ್ಸ್ಕೊಂಡಿದ್ರೆ ಎಲೆಕ್ಟ್ರಿಕ್ ಬಿಲ್ಲು, ಅದು ಇದು ಎಕ್ಸೆಟ್ರಾ. ಆಮೇಲೆ ಎಲೆಕ್ಟ್ರಿಕ್ ಬಿಲ್ಲು ಬರೀ ಮಿಷಿನರಿಗೆ ಅಂತಲ್ಲ, ನೀವು ಒಂದು ಶೋರೂಮ್ ಮಾಡಿಸಿದ್ದೀರಾ ಅಂದರೆ ಲೈಟಿಂಗ್ಸ್ ಚೆನ್ನಾಗಿರಬೇಕು, ಅದ್ರದ್ದು ಎಲೆಕ್ಟ್ರಿಕ್ ಬಿಲ್ ಕಿತ್ಕೊಯ್ತಾ ಇರುತ್ತೆ. ಆಮೇಲೆ ಅಫಿಷಿಯಲಾಗಿ ಮಾಡಿಸಿದ್ದೀರ ಅಂದರೆ AC ಇರುತ್ತೆ, ACದು ಕರೆಂಟ್ ಬಿಲ್ ಕಿತ್ಕೊಯ್ತಾ ಇರುತ್ತೆ. ಸೊ ಅದಾದಮೇಲೆ ಕಮರ್ಷಿಯಲ್ ಕರೆಂಟ್ ಬಿಲ್ಲೇ ಬೇರೆ ಥರ ಲೆಕ್ಕಾಚಾರ. ಸೊ ಇದೆಲ್ಲ ಆ್ಯಡ್ ಆಯ್ತಾ ಹೋಗುತ್ತೆ. ಸೊ ನೀವು 1000 ರೂಪೀಸಿಗೆ ಮಾರೋದ್ರಿಂದ ನಿಮಗೆ ಅಂದರೆ 100 to 150ವರೆಗೂ ಪ್ರಾಫಿಟ್ ನಿಮ್ಮ ಮಿಕ್ಕಂಡ್ರೆ ಹೆಚ್ಚು ನಿಮ್ಮ ಪರ್ಸ್ನಲ್ ಯೂಸ್ಗೆ ಅಂತ 100 ರೂಪೀಸ್ ಮಿಕ್ಕಂಡ್ರೆ ಹೆಚ್ಚಾಗ್ಬಿಡುತ್ತೆ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಪ್ರೈಸಿಂಗ್ ಇಡಬೇಕಾಗುತ್ತೆ. ನೀವು ಪ್ರೈಸಿಂಗ್ ಇಡೋದ್ರಲ್ಲಿ ಇದೆ ಯಾಮಾರೋದು. ಕೆಲವೊಬ್ರಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಪ್ಲ್ಯಾನು. ಸೊ 500 ರೂಪಾಯಿಗೆ ತಂದಿರ್ತಾರೆ, ಅದನ್ನು ಒಳ್ಳೆ ಒಂದು ಮೀಡಿಯಮ್ ಲೆವೆಲಿಗೆ ಶೋರೂಮು ಮಾಡಿರ್ತಾರೆ, ಅಂದರೆ ಶಾಪು. ಸೊ ಅದಾದಮೇಲೆ GST ಅದು ಇದು ಏನೇನೋ ಅಪ್ಲೈ ಮಾಡ್ಕೊಂಡಿರ್ತಾರೆ ಅವರೆಲ್ಲ, ಅದಕ್ಕೆಲ್ಲ ಖರ್ಚು ಮಾಡಿರ್ತಾರೆ. 500 ರೂಪಾಯಿಗೆ ತಂದೆ ನಾನು, ಇವಾಗ ಏನಂದರೆ 700 ರೂಪಾಯಿಗೆ ಮಾರ್ಬಿಟ್ರೆ ಪ್ರಾಫಿಟ್ಟು. 700 ರೂಪಾಯಿಗೆ ಮಾರ್ಬಿಡೋಣ, ನನಗೇನು 200 ರೂಪಾಯಿ ಬಂದರೆ ಸಾಕು ಪ್ರಾಫಿಟ್ಟು ಅಂದ್ಬಿಟ್ಟು ಕೈ ಹಾಕ್ತಾರೆ, 700 ರೂಪಾಯಿಗೆ ಮಾರ್ತಾರೆ. ಬಟ್ ಆ ಪರ್ ಪ್ರಾಡಕ್ಟ್ ಮೇಲೆ ಇವಾಗ ನಾನು ಇಷ್ಟೆಲ್ಲ ಡೀಟೇಲ್ ಹೇಳಿದ್ನಲ್ಲ, ಅದರ ಲೆಕ್ಕಾಚಾರ ತಗೊಂಡ್ರೂ 600 ಚಿಲ್ಲರೆ ಬಿತ್ತು. ಸೊ 750 ಅಲ್ಲ 700 ಚಿಲ್ಲರೆ ಬಿತ್ತು, 700 to 800 ಚಿಲ್ಲರೆ ಬಿತ್ತು. ಸೊ ನೀವು ಇವಾಗ 700 ರೂಪಾಯಿಗೆ ಮಾರಾಕಿದ್ರು ಯಾರಿಗೆ ಬೆನಿಫಿಟ್ಟು, ಯಾರಿಗೆ ಪ್ರಾಫಿಟ್ಟು, ಯಾರಿಗೆ ಸಿಗುತ್ತೆ ಅದರಿಂದ? ಸೊ ಇದು ಫಸ್ಟ್ ಆಫ್ ಆಲ್ ಮೇನ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಬಿಸ್ನೆಸ್ಸಲ್ಲಿ. ಫಸ್ಟು ಸ್ಟೆಪ್ಪೇನೆ ಅದು ಎಷ್ಟು, ಏನು, ಯಾವ ಥರ, ಎಷ್ಟು ಖರ್ಚಾಗುತ್ತೆ, ಅದರಲ್ಲಿ ಮಿನಿಮಮ್ ಮಾಡಿಸಿದ್ರೆ ಹೆಂಗೆ, ಮ್ಯಾಕ್ಸಿಮಮ್ ಮಾಡಿಸಿದ್ರೆ ಹೆಂಗೆ, ಕ್ವಾಲಿಟಿ ಬರಬೇಕು ಅಂದರೆ ಮಿನಿಮಮ್ ಓಕೆನಾ, ಮ್ಯಾಕ್ಸಿಮಮ್ ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ನಂದು ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ ಇರೋದ್ರಿಂದ ಇವಾಗ ನನ್ನ ಶೋರೂಮ್ಗೆ ಯಾರ್ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ, ಸೊ ಅವ್ರಿಗೆಲ್ಲ ಗೊತ್ತಿರುತ್ತೆ ಸ್ಟಿಚಿಂಗ್ ಲೆವೆಲಿಂದ ಹಿಡಿದು ಎಲ್ಲ ಒಂದು ಸ್ವಲ್ಪ ಹೈಜಿನಿಕ್ ಆಗಿದೆ, ಅಂದರೆ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ಸೊ ಅದೇ ನೀವು ಲೋಕಲಾಗಿ ಮಾಡಿಸಿದ್ರೆ, ನೀವು ಇದೇ ವುಡ್ಡಿನ ಇದೇ ಕ್ಲಾತ್ನ ಲೋಕಲಲ್ಲಿ ಮಾಡಿಸಿದ್ರೆ ಪರ್ ಬಟ್ಟೆಗೆ ನನಗೆ ಬಿದ್ದಿರೋದು ಸ್ಟಿಚಿಂಗ್ ಚಾರ್ಜಸ್ಸು 20 to 25 ರೂಪೀಸ್ ಮೇಲೆ. ಅದು ನನಗೆ ಯಾಕೆ 20 to 25 ರೂಪೀಸ್ ಮೇಲೆ ಬಿತ್ತು ಅಂದರೆ ಆಲ್ಮೋಸ್ಟ್ 30 ರೂಪೀಸ್ 40 ರೂಪೀಸ್ ಆ ಥರ ಬಿದ್ದೈತೆ ಕೆಲವೊಂದು ಮೆಟೀರಿಯಲ್ಸ್ಗೆ. ಸೊ ಎಂತಕ್ಕೆ ಬಿತ್ತು ಅಷ್ಟು ಕಡಿಮೆ, ಅಂದರೆ 20 to 25 ರೂಪೀಸ್ ಕಡಿಮೆನೇ ಆಲ್ಮೋಸ್ಟು. ಎಂತಕ್ಕೆ ಅಷ್ಟಕ್ಕೆ ಬಿತ್ತು ಅಂದರೆ ನಾನು ಅಲ್ಲೇ ಫ್ಯಾಬ್ರಿಕ್ನ ಇದು ಮಾಡಿದೆ, ಫ್ಯಾಬ್ರಿಕ್ನ ಅಲ್ಲೇ ಅವ್ರ ಹತ್ರ ಇರೋದನ್ನ ಬೈ ಮಾಡಿ ಅಲ್ಲಿಂದೇ ಸ್ಟಿಚ್ ಮಾಡಿಸಿರೋದ್ರಿಂದ, ಸೊ ಅವರೇ ಇರೋದ್ರಿಂದ ಅದು ಒಂದು ಸ್ವಲ್ಪ ಕಡಿಮೆ ಆಯಿತು. ಇಫ್ ಇನ್ ಕೇಸ್ ನೀವು ಫ್ಯಾಬ್ರಿಕ್ ತೊಗೊಳಕ್ಕೆ ಕೊಡ್ತೀರಾ ಅಂದರೆ 35 to 50 ರೂಪೀಸ್ ಹತ್ತತ್ರವರೆಗೂ ಚಾರ್ಜಸ್ ಬೀಳುತ್ತೆ. ಸೊ ಅದಕ್ಕೆ
ಕ್ವಾಲಿಟಿ ಮೇಲೆ ಹೋಗುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ ಗೈಸ್. ಇವಾಗ ನಾನು ಲೋ ಕ್ವಾಲಿಟಿ ಮಾಡಬೇಕಾದ್ರೆ 10 ರೂಪಾಯಿ ಸ್ಟಿಚಿಂಗು ಸಿಗುತ್ತೆ. ಸೊ ಆಮೇಲೆ ಮೆಟೀರಿಯಲ್ಸೂ ಜಾಸ್ತಿ ಹೈ GSM ಬದಲು ಲೋ GSM ತಂದು ಹಾಕ್ಬೋದು. ಸೊ ಲೋ GSM ತಂದು ಹಾಕ್ಬಿಟ್ಟು ಕ್ಲೀನಾಗಿ ಲೋ ಕ್ವಾಲಿಟಿ ಸ್ಟಿಚಿಂಗ್ ಹಾಕ್ಬಿಟ್ಟು ನಾನು 200 ರೂಪಾಯಿ 300 ರೂಪಾಯಿಗೆ ಮಾರ್ಬೋದು ಮೆಟೀರಿಯಲ್ಸ್ನ. ಬಟ್ ಹಾಕೋಕ್ಕೆ ನಿಮಗೆ ಖುಷಿ ಇರೋಲ್ಲ. ಸೊ ಅದನ್ನು ಪ್ಲ್ಯಾನಿಂಗ್ ಅಂತಾರೆ. ಸೊ ಈ ಥರ ಇರುತ್ತೆ ಗೈಸ್. ಆಮೇಲೆ ಇವಾಗ ನೆಕ್ಸ್ಟ್ ಸ್ಟೆಪ್, ಇದು ಫಸ್ಟು ನೀವು ಇಡಬೇಕಾಗಿರೋ ಸ್ಟೆಪ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಥರ ಪ್ರಾಫಿಟ್ ಮಾರ್ಜಿನ್ ಕಂಡುಹಿಡಿಬೇಕು ಅಂತ ಹೇಳಿದೆ. ಸೊ ಇನ್ನೂ ಡೆಪ್ತಾಗಿ ಅಂದರೆ ನಾನು ಇವಾಗ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ನನಗೇನೂ ಗೊತ್ತಿಲ್ಲ, ನಾನು ಆಲ್ಮೋಸ್ಟು ಸ್ಕೂಲ್ ಲೆವೆಲ್ ಲಾಸ್ಟು 10th ಮುಗಿಸೇ ಇಲ್ಲ, 10th ಡ್ರಾಪ್ ಔಟು, ನನಗೆ ಅಷ್ಟೊಂದು ಎಜುಕೇಷನ್ ಇಲ್ಲ. ಸೊ ಅಂಥವ್ರಿಗೆ ಅರ್ಥ ಆಗಲಿ ಅಂತ ಈ ವಿಡಿಯೋ ಮಾಡ್ತಾರ ಅಂಥದ್ದು. ಸೊ ನಾನಿವಾಗ ಒಂದು ಕಡೆ ಸೈಡಲ್ಲಿ ಫಾರ್ಮುಲಾ ಹಾಕ್ಬಿಟ್ಟು ಪ್ರಾಫಿಟ್ ಮಾರ್ಜಿನ್ ಕಂಡುಹಿಡಿಯೋದು ಹೇಗೆ, ಲಾಸ್ನಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ಒಂದಷ್ಟು ಫಾರ್ಮುಲಾಗಳು ಹಾಕ್ಬಿಟ್ರೆ ಹೈಟೆಕ್ ಒಂಥರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ವೀಡಿಯೋಸು. ಬಟ್ ಬೇಡ, ಒಂದು ಸ್ವಲ್ಪ ಲೋವರ್ ಕ್ಲಾಸು ಅಂದರೆ 10th ಪಾಸ್ಟ್ ಔಟು ಅಥವಾ 10th ಡ್ರಾಪ್ ಔಟು ಈ ಥರ ಸ್ಟೂಡೆಂಟ್ಸ್ ನೋಡಿದಾಗಲೂ ಅವ್ರಿಗೊಂದು ಕ್ಲಾರಿಫಿಕೇಷನ್ ಸಿಗಬೇಕು ಯಾವ ಥರ ಮಾಡಬೇಕು ಅಂತ. ಸೊ ಈ ರೀತಿ ಯೋಚನೆ ಮಾಡೋ ಅಂಥದ್ದು. ಸೊ ನೆಕ್ಸ್ಟು ಇವಾಗ ಬರೋದು ನೆಕ್ಸ್ಟ್ ಸ್ಟೆಪ್ಪು, ಎಲ್ಲರೂ ಬರೋದು ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡಬೇಕು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ನಂದು ಕ್ಲಾತಿಂಗ್ ಬಿಸ್ನೆಸ್ ತಗೊಂಡೆ, ನಾನಿವಾಗ ಒಂದು ಶರ್ಟ್ನ 500 ರೂಪಾಯಿ ಕೊಟ್ಟು ತಂದುಬಿಟ್ಟು ನಾನು ಅದನ್ನು 5,000ಕ್ಕೆ ಇಟ್ಟು ಮಾರೋಕ್ಕಾಗಲ್ಲ. ಯಾಕಂದರೆ 5,000 ರೂಪಾಯಿಗೆ ಇಟ್ಟರೆ ಅದರದ್ದೇ ಆದ ಸ್ಟ್ಯಾಂಡರ್ಡ್ಸ್ ಇರಬೇಕು. ಸೊ ಅದು ಒಳ್ಳೆ ಕ್ವಾಲಿಟಿ ಇರಬೇಕು, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಆಗಿರಬೇಕು, ಯೂನಿಕ್ ಫ್ಯಾಬ್ರಿಕ್ ಆಗಿರಬೇಕು, ಅದಾದಮೇಲೆ ಸ್ಟಿಚಿಂಗ್ಸು ಯೂನಿಕ್ ಆಗಿರಬೇಕು. ಅಂದರೆ ಸ್ಟಿಚಿಂಗ್ಸಲ್ಲಿ ಏನೋ ಡಿಫ್ರೆಂಟ್ ಇರಬೇಕು, ಅದು ಸ್ಟಿಚಿಂಗ್ಸ್ ತುಂಬ ಹೈ ಲೆವೆಲ್ ಸ್ಟ್ಯಾಂಡರ್ಡ್ ಇರಬೇಕು. ಈ ರೀತಿಯೆಲ್ಲ ಎಕ್ಸ್ಪೆಕ್ಟೇಷನ್ ಇಡ್ತಾರೆ. ಸೊ ಶೋರೂಮ್ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಶೋರೂಮ್ ಮಾಡಬೇಕು. ಅದಾದಮೇಲೆ ಅದೆಲ್ಲ ಮಾಡಿ ಇಟ್ಟಾಗ ಒಂದು ರೇಂಜಿಗೆ ಜನರು ಬಂದು ಟ್ರಸ್ಟ್ ಮಾಡಿ ತಗೋತಾರೆ. ಸೊ ಇವಾಗ ನಾನೇನು ಹೇಳಕ್ಕೆ ಬಂದೆ ಅಂದರೆ, ಸಿಂಪಲ್ಲಾಗಿ ನೀವು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ನೆಕ್ಸ್ಟ್ ಲೆವೆಲ್ ದುಡ್ಡು ಮಾಡಬೇಕು, ನನಗೆ ಏನು ಟೈಮ್ ಪೀರಿಯಡ್ ತುಂಬ ಕಡಿಮೆ ಐತೆ, 1-2 ವರ್ಷದಲ್ಲಿ ದುಡ್ಡು ಮಾಡಬೇಕು ಗೈಸ್. ಒಂದೇನು ಹೇಳ್ತೀನಿ ಅಂದರೆ, ಈಸಿ ಸ್ಟೆಪ್ಪಲ್ಲಿ ಯಾವತ್ತೂ ದುಡ್ಡು ಮಾಡೋಕ್ಕಾಗಲ್ಲ. ಸೊ ಈಸಿಯಾಗಿ ದುಡ್ಡು ಮಾಡೋದು ಯಾವತ್ತೂ ಯಾರ ಕೈಯಲ್ಲೂ ನಿಲ್ಲಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎಷ್ಟು ಫಾರ್ವರ್ಡ್ ಆಯ್ತಿರೋ ಅಷ್ಟೇ ಒಂದು ಸ್ವಲ್ಪ ಒಂದು ಸ್ಟಾರ್ಟಿಂಗ್ ಸ್ಟ್ರಗಲ್ ಇದ್ದೇ ಇರುತ್ತೆ. ಒಂದು 3 to 4 months, 5 to 6 months ಅಥವಾ 1 year ಹತ್ತಿರ ನಿಯರ್ಲಿ ಒಂದು ಸ್ವಲ್ಪ ಸ್ಟ್ರಗಲ್ ಇದ್ದೇ ಇರುತ್ತೆ. ನೀವು ಅದರಿಂದ ಪಾಠಗಳು ಕಲ್ತ್ಕೊಂಡು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮುಂದುವರಿಬೇಕು. ಸೊ ಇವಾಗ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಸಿಂಪಲ್ಲಾಗಿ ಗೈಸ್, ಇವಾಗ ನೀವೇನಾದರೂ ಎಕ್ಸ್ಟ್ರಾಡಿನರಿ ಅಮೌಂಟ್ ಮಾಡಬೇಕು, ಎಕ್ಸ್ಟ್ರಾಡಿನರಿ ಪ್ರಾಫಿಟ್ ಮಾಡಬೇಕು, ನೆಕ್ಸ್ಟ್ ಲೆವೆಲಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ಒಂದು ಸ್ವಲ್ಪ ಡೆಪ್ತಾಗಿ ಇಳಿಬೇಕು. ಅದಾದಮೇಲೆ ಜಾಸ್ತಿ ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕು. ಅದಾದಮೇಲೆ ಯಾರೂ ಮಾಡೋಕ್ಕಾಗದೇ ಇರೋದನ್ನ ನೀವು ಮಾಡಬೇಕು. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ, ಇವಾಗ ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ಸು ಎಷ್ಟು ಕಡಿಮೆ ಮಾಡ್ತಾ ಇರೋದು. ಯಾಕಂದರೆ ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಿದ್ದೀರಾ ಒಪ್ಕೋತೀನಿ, ಬೇರೆ ಕಡೆಯಿಂದ ಸ್ಟಾಕ್ ತಂದು ಹಾಕಿ ಮಾರೋದು. ನಾನು ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿದ್ದಿದ್ದನ್ನ. ಸೊ ಓನ್ ಬ್ರ್ಯಾಂಡಿಂಗಲ್ಲಿ ತುಂಬ ಸ್ಟ್ರಗಲ್ ಇದೆ, ಅದರಲ್ಲಿ ಒಂದು ಸ್ವಲ್ಪ ಪಳಗಬೇಕು. ಸೊ ಅದಕ್ಕೋಸ್ಕರ ಯಾವತ್ತೂ ಯಾರು ಮಾಡಿರಬಾರ್ದು, ಯೂನಿಕ್ಕಾಗಿ ಇರಬೇಕು. ಅದಾದಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈರುಳ್ಳಿ ಅಥವಾ ಟೊಮ್ಯಾಟೊ ಇವೆರಡು ತಗೊಳ್ಳಿ. ಸೊ ಈರುಳ್ಳಿನ ಟೊಮ್ಯಾಟೊನ ಡೈರೆಕ್ಟಾಗಿ ಬೆಳೆದು ತೆಗೆದು ಕಿತ್ತು ಒಂದು ಹೋಲ್ಸೇಲ್ ಮಾರ್ಕೆಟಲ್ಲೋ ಅಥವಾ ಎಲ್ಲರ ಮಾರ್ಕೆಟಲ್ಲೋ ಸೇಲ್ ಮಾಡಿದ್ರೆ ಕೆಜಿಗೆ 100 ರೂಪಾಯಿ, 50 ರೂಪಾಯಿ, 20 ರೂಪಾಯಿ ಹಿಂಗೆ ಕೊಡ್ತಾರೆ. ಸೊ ಅದೇನೇ ನೀವು ಈರುಳ್ಳಿನ, ಟೊಮ್ಯಾಟೊನ ಮತ್ತು ಇನ್ನಷ್ಟು ಮೆಟೀರಿಯಲ್ಸ್ನ ಅಂದರೆ ಇನ್ನಷ್ಟು ವೆಜಿಟೇಬಲ್ಸ್ನ ಒಂದಷ್ಟು ಒಣಗಿಸಿ ಕ್ಲೀನಾಗಿ ಪೌಡರ್ ಮಾಡಿ ಅದನ್ನು ಇದು ಮಾಡಿ, ಅಂದರೆ ಕ್ಲೀನಾಗಿ ಅಂದರೆ ಪ್ಯೂರಿಫೈ ಮಾಡಿ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡಿದ್ರೆ ಅದೇ ಕೆಜಿಗೆ ಎಷ್ಟಕ್ಕೆ ಹೋಗುತ್ತೆ? 300-400 ರೂಪಾಯಿ ಮೇಲೆ ಹೋಗುತ್ತೆ. 300-400 ರೂಪಾಯಿ ಮೇಲೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಎಷ್ಟು ಸ್ಟ್ರಗಲ್ ಮಾಡಿ ಹಾರ್ಡ್ ವರ್ಕ್ ಮಾಡ್ತೀವೋ, ಎಷ್ಟು ಪ್ರೋಸೆಸ್ ಮಾಡ್ತೀವೋ ಅಷ್ಟೇ ಅಮೌಂಟ್ ಜಾಸ್ತಿ. ಬಟ್ ಅದರಲ್ಲಿ ಏನು ಅಂದರೆ ಪ್ರಾಫಿಟ್ ನನಗೆ ಸಿಕ್ಕಾಪಟ್ಟೆ ಜಾಸ್ತಿ. 100 ರೂಪಾಯಿ ಈರುಳ್ಳಿ ತಗೊಂಡು 200 ರೂಪಾಯಿಗೆ ಮಾರ್ಬಿಡೋದು ತಪ್ಪು ಗೈಸ್. ಇದು ನಿಜವಾಗ್ಲೂ ತಪ್ಪು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವತ್ತೇ ಆಗಲಿ ಒಂದು ಐಟಮ್ನ ಡಿಹೈಡ್ರೇಟ್ ಮಾಡಿ ಕ್ಲೀನಾಗಿ ಒಣಗಿಸಿ ಪೌಡರ್ ಮಾಡಿದ್ವಿ ಅಂದರೆ ಒಂದು ಸ್ವಲ್ಪ ವೆಯ್ಟು ಕಡಿಮೆ ಆಗುತ್ತೆ. ಯಾಕೆ ಅಂದರೆ ನೀರಾಂಶ ಇದ್ದಾಗ ವೆಯ್ಟ್ ಜಾಸ್ತಿ ಬರುತ್ತೆ, ನೀರಾಂಶ ಇಲ್ಲದೆ ಹೋದಾಗ ಫುಲ್ ಡ್ರೈ ಆದಾಗ ಅದ್ರ ವೆಯ್ಟು ಬೇರೆಯೇ ಬರುತ್ತೆ, ಕಡಿಮೆ ಬರುತ್ತೆ. ತುಂಬ ಜಾಸ್ತಿ ಬರುತ್ತೆ ಅಂತಲ್ಲ, ಕಡಿಮೆ ಬರುತ್ತೆ. ಅದಾದಮೇಲೆ ಪ್ಯಾಕಿಂಗು ಅದು ಇದು ಎಕ್ಸ್ಟ್ರಾ ಅಡಿಷ್ನಲ್ ಆಗಿ
ಆ್ಯಡ್ ಆಯ್ತಾ ಒಂದು ಏನಂದರೆ ಇವಾಗ ಈರುಳ್ಳಿ ಮಾರಿದಾಗ ನಿಮಗೆ ಒಂದು ₹10 ಪ್ರಾಫಿಟ್ ನೋಡ್ತಿದ್ರಿ ಅಂದರೆ, ಅದೇ ನೀವು ಪೌಡರು ಆನಿಯನ್ ಪೌಡರು ಆ ಥರ ಟೊಮೆಟೊ ಪೌಡರು ಮಾಡಿದಾಗ ನಿಮಗೇನು ಒಂದು ₹30 ₹40 ಪ್ರಾಫಿಟ್ ನೋಡ್ಬೋದು. ಸೊ ನೀವು ಇವಾಗ ಏನು ಅನ್ಕೋಬೋದು, ₹300-400 ಮೇಲೆ ಮಾರ್ಬೋದು ಅಂದಿದ ತಕ್ಷಣ ₹100 ಈರುಳ್ಳಿ 1 kgನ ಕ್ಲೀನಾಗಿ ರುಬ್ಬಿಟ್ಟು, ಅಂದರೆ ಕ್ಲೀನಾಗಿ ಒಣಗಿಸ್ಬಿಟ್ಟು ರುಬ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಅದನ್ನೊಂದು ಸ್ವಲ್ಪ ಪ್ಯೂರಿಫೈ ಮಾಡಿಬಿಟ್ಟು ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಕಳಿಸ್ಬಿಟ್ಟು ₹300-400 ಪ್ರಾಫಿಟ್ಟು. ಅಂದರೆ ₹100 ಈರುಳ್ಳಿಗೆ ಏನಿಲ್ಲ ಅಂದರೂ ಒಂದು ₹50 ಎಲೆಕ್ಟ್ರಿಕ್ ಚಾರ್ಜಸ್ ಆಗಿರುತ್ತೆ. ಅದು ಮಿಷಿನರಿ ಬಿಡಿ, ಮಿಷಿನರಿ ನನ್ನ ಲೈಫ್ ಟೈಮ್ ಇಟ್ಕೊಳ್ಳೋದು, ಅದಕ್ಕೆ ಏನು ಒಂದು ₹2 ಹಾಕೋಣ ಅದಕ್ಕೆ, ಇದೊಂದು 1 kg ಈರುಳ್ಳಿಗೆ. ಸೊ ಇದೆಲ್ಲ ನೋಡಿದ್ರೆ ಒಂದು 150-180ರಲ್ಲಿ ಮುಗಿದೋಗುತ್ತೆ. ನನಗೆ ₹300-400 ಬಂದಾಗ ಎಷ್ಟು ಪ್ರಾಫಿಟ್ಟು, ಡಬಲ್ ತ್ರಿಬಲ್ ಅಷ್ಟು ಪ್ರಾಫಿಟ್ ಮಾಡಿಬಿಡ್ಬೋದು. ಎಲ್ಲ ಸುಳ್ಳು ಗೈಸ್. ಆಮೇಲೆ ಇನ್ನೊಂದೇನು ಹೇಳ್ತೀನಿ ಅಂದರೆ, ಈರುಳ್ಳಿ ಆಲ್ಮೋಸ್ಟು 2-2.5 kg ಹಾಕಿ ಪೌಡ್ರು ಮಾಡಿದ್ರೆ, ನೀವು ಫುಲ್ಲು ಅದು ಪೂರ್ತಿ ಹಾಕಿ ಪೌಡ್ರು ಮಾಡಿದಾಗ ನಿಮಗೆ ಬರೋದೇ 1-1.25 kg ಹತ್ತತ್ರ. ಸೊ ಅದೊಂದು 1.25 kg ಕ್ಲೀನಾಗಿ ಪ್ಯೂರಿಫೈ ಮಾಡಿದಾಗ ಅದ್ರಲ್ಲಿ ಬರೋದೇ 1 kg. ಸೊ ಅಲ್ಲೇ ಲೆಕ್ಕ ಹಾಕಿ 2-2.5 kg ಬೇಕು ಈರುಳ್ಳಿ. ಸೊ 2-2.5 kg ₹200-250 ಆಗೋಗುತ್ತೆ. ಸೊ ಅಂದರೆ ಹೇಳ್ತಾ ಇರೋದು ನಾನು ಈರುಳ್ಳಿ ಪ್ರೈಸ್ನ, ನಾನು ಇವತ್ತಿನ ಪ್ರೈಸ್ನ ನಾನು ನೋಡ್ಕೊಬಂದು ಹೇಳ್ತಾ ಇದ್ದೀನಿ ಅಂತಲ್ಲ, ಎಕ್ಸಾಂಪಲ್ ಕೊಡ್ತಾ ಇರೋದು. ₹100 kg ಆಗಿದ್ದರೆ ಹೆಂಗಿರುತ್ತೆ ಲೆಕ್ಕಾಚಾರ ಅಂತ. ಸೊ ಆ ಥರ ಎಸ್ಟಿಮೇಟ್ ಹಾಕ್ಕೊಳ್ಳಿ. ಈರುಳ್ಳಿ ಯಾವಾಗ ₹100 ಆಯಿತು kg, ಕಮೆಂಟ್ ಸೆಕ್ಷನಲ್ಲಿ ಇವಾಗ ಸ್ಟಾರ್ಟ್ ಮಾಡ್ಕೋಬೇಡಿ. ಈರುಳ್ಳಿ ₹100 ಎಲ್ಲಿ ಗುರು, ಈರುಳ್ಳಿ ಇನ್ನೂ ಕಡಿಮೆ, ನಮ್ಮನೆ ಹತ್ರ ₹50ಗೆ kg ಕೊಡ್ತಾರೆ, ₹50 2 kg ಕೊಡ್ತಾರೆ. ಇವೆಲ್ಲ ಬಿಟ್ಬಿಡಿ ಗೈಸ್. ಇದೆಲ್ಲ ನಾನು ಅದನ್ನಲ್ಲ, ₹100 ಅಂತ ತಗೊಂಡ್ರೆ ಅದೊಂದು ರೌಂಡ್ ಫಿಗರ್ ಆಗಿರುತ್ತೆ. ರೌಂಡ್ ಫಿಗರ್ ಆಗಿದ್ದಾಗ ನಮಗೆ ಕ್ಯಾಲ್ಕುಲೇಷನ್ಗೆ, ಅಂದರೆ ಮುಂದಕ್ಕೆ ನಾವು ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡಿ ಬೈಫರ್ಗೇಟ್ ಮಾಡಬೇಕಾದಾಗ ಈಸಿ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಇವಾಗ ನೋಡಿ, ಸೊ ಅಲ್ಲೇ ₹250 ಆಯಿತು, ಅದೊಂದು ₹50, ಅದೊಂದು ಸರ್ವಿಸ್ ಚಾರ್ಜ್ ಅಂದರೆ ಗಿಶಿನರಿ ಚಾರ್ಜು ಗೀರ್ಜು ಎಲೆಕ್ಟ್ರಿಕ್ಕು ಎಲ್ಲ ಸೇರಿಸಿ ಒಂದು ₹50 ಬಿತ್ತು. ಎಲ್ಲ ಅಂದರೆ ಬರೀ ಮಿಷಿನರಿ ಅಂತಲ್ಲ, ಎಲ್ಲ ರೆಂಟು ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಒಂದು ₹50 ಬಿತ್ತು ಅಂತಲೇ ಇಟ್ಕೊಳ್ಳಿ 1 kg ಪೌಡ್ರಿಗೆ. ಎಷ್ಟು 250 + 300. ಸೊ ಅದನ್ನು ಏನಿಲ್ಲ ಅಂದರೂ ನೀವು ಡೆಲಿವರಿ ಚಾರ್ಜ್ ಎಲ್ಲ ಕಳೆದು ಒಂದು ₹450 ಮಾರಿದ್ರಿ ಅಂದರೆ ಅದೊಂದು ₹50 ಪ್ರಾಫಿಟ್ಟು. ₹10 ಪ್ರಾಫಿಟ್, ₹10-15 ಈರುಳ್ಳಿ ಸಿಗ್ತಿತ್ತು ಪ್ರಾಫಿಟ್ಟು. ಇಲ್ಲೊಂದು ₹20 ಎಕ್ಸ್ಟ್ರಾ ಸಿಗ್ತೈತೆ. ಅಷ್ಟೆಲ್ಲ ಪ್ರೋಸೆಸ್ ಮಾಡೋದ್ರಲ್ಲ ನೀವು ಸೆಂಟ್ರಲ್ಲಿ. ಸೊ ಅದಕ್ಕೊಂದು ₹20-25, ₹30 ಜಾಸ್ತಿ ಸಿಗ್ತಿದೆ. ಸೊ ಇದನ್ನೇ ಹೇಳೋದು. ಅದಾದಮೇಲೆ ಗಾಯ್ಸ್ ಇನ್ನೂ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಮಾಡೋದು ಹೇಳ್ತೀನಿ. ಬೇಕಾದರೆ ಇದೇ ಪ್ಲ್ಯಾನಿಂಗಲ್ಲಿ ಇವಾಗ ಈರುಳ್ಳಿಲಿ ನಾನೇನು ಪ್ಯೂರಿಫೈ ಅಂತ ಹೇಳಿದೆ ಅಲ್ವಾ, ಆ ಪ್ಯೂರಿಫೈ ಈರುಳ್ಳಿ ಬೈ ಮಾಡಬೇಕಾದಾಗಲೇ ಪ್ಯೂರಿಫೈ ಮಾಡಿಬಿಡ್ಬೇಕು. ಸೊ ಈರುಳ್ಳಿ ಬೈ ಮಾಡಬೇಕಾದಾಗಲೇ ಈ ಕ್ಯಾಟಗರಿ ಈರುಳ್ಳಿ, ಅಂದರೆ ಅದರಲ್ಲಿ ಚಿಕ್ಕ ಈರುಳ್ಳಿ, ನಾಟಿ ಈರುಳ್ಳಿ, ಫಾರಮ್ ಈರುಳ್ಳಿ, ಎಷ್ಟೊಂಥರ ವೆರೈಟೀಸ್ ಇರುತ್ತೆ. ಅದರಲ್ಲಿ A1 ಗ್ರೇಡ್ ಈರುಳ್ಳಿ ತಗೊಂಡು, ಅದರಲ್ಲಿ ನನ್ನ ಪ್ರಕಾರ, ನನಗೆ ಗೊತ್ತಿರೋ ನಾಲೆಡ್ಜ್ ಪ್ರಕಾರ ಚಿಕ್ಕ ಈರುಳ್ಳಿಗೆ ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ. ಸೊ ಚಿಕ್ಕ ಈರುಳ್ಳಿ ತಗೊಂಡು ಅದರಲ್ಲಿ ಕ್ವಾಲಿಟಿ ಈರುಳ್ಳಿಗಳನ್ನೇ ತಗೋಬೇಕು, ಅದರಲ್ಲೇ ಅಲ್ಲೇ ಪ್ಯೂರಿಫೈ ಮಾಡಿ. ಸೊ ಅದನ್ನು ತಂದು ನೀವಿಲ್ಲಿ ಡಿಹೈಡ್ರೇಟ್ ಮಾಡಿ ಪೌಡ್ರು ಮಾಡಿ ಅದರಲ್ಲಿ ತಿರ್ಗಾ ನೀವು ಪ್ಯೂರಿಫೈ ಮಾಡಿ ನೀವು 1 kg ಪ್ಯಾಕೆಟ್ ಮಾಡೋದ್ರಿಂದ ಅಲ್ಲಿ ನೀವು ಇನ್ನು ಸ್ವಲ್ಪ ಪ್ರೋಸೆಸ್ ಎಕ್ಸ್ಟ್ರಾ ಆಯ್ತಲ್ವಾ, ₹50 ಪ್ರಾಫಿಟ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ₹10 ಈರುಳ್ಳಿಗೆ ₹10 ಪ್ರಾಫಿಟ್ ಮಾಡ್ತಿದ್ರಿ ಈರುಳ್ಳಿಗೆ. ಇವಾಗ ಅದನ್ನೇ ನೀವು ಒಂದು ಸ್ವಲ್ಪ ಇಲ್ಲಿ ಎಲ್ಲ ಇದಾದಮೇಲೆ ಪೌಡರ್ ಆದಮೇಲೆ ಪ್ಯೂರಿಫೈ ಮಾಡೋದ್ರಿಂದ ಒಂದು ಸ್ವಲ್ಪ ಪ್ರೋಸೆಸ್ಸು, ಒಂದು ನೆಕ್ಸ್ಟ್ ಸ್ಟೆಪ್ಪು ಪ್ರೋಸೆಸ್ಸು ಒಂದು ₹25 ಪ್ರಾಫಿಟ್, ಒಂದು ₹20-25-30 ಪ್ರಾಫಿಟ್ ಮಾಡ್ತಿದ್ರೆ. ಸೊ ಅದೇನೇ ನೀವು ಈರುಳ್ಳಿ ಬೈ ಮಾಡಬೇಕಾದಾಗ್ಲೇ ನೀವು ಪ್ಯೂರಿಫೈ ಮಾಡಿ ಈರುಳ್ಳಿಗಳನ್ನ ಪಿಕ್ ಮಾಡ್ಕೊಂಡು ಕ್ವಾಲಿಟಿ ಈರುಳ್ಳಿಗಳನ್ನ ಪಿಕ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ಇಲ್ಲಿ ಪ್ಯೂರಿಫೈ ಮಾಡಿ, ಸೊ ಇದನ್ನು ತೆಗೆದು ಇಲ್ಲಿ ಹಾಕಿ ಒಂದೊಂದು ₹45-50 ಪ್ರಾಫಿಟ್. ಈ ರೀತಿ ನೀವು ಎಷ್ಟು ಪ್ರೋಸೆಸ್ ಜಾಸ್ತಿ ಮಾಡ್ತೀರೋ, ಎಷ್ಟು ಕೆಲಸನ ಜಾಸ್ತಿ ಮಾಡ್ಕೊಂಡು ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತೀರೋ, ಅಷ್ಟು ಪ್ರಾಫಿಟ್ನ ನೀವು ಎಕ್ಸ್ಟ್ರಾ ನೋಡ್ಬೋದು. ಸೊ ಸಿಂಪಲ್ ಗೈಸ್ ಇದು. ಅದಾದಮೇಲೆ ಇವಾಗ ಎಲ್ಲರ ತಲೆಗೂ ಬರ್ತಾ ಇರುತ್ತೆ ಒಂದೇ ಒಂದು ಡೌಟು, ಗುರು ಈರುಳ್ಳಿ ನೋಡಿದಾಗ ಗೊತ್ತಾಗುತ್ತೆ, ಈರುಳ್ಳಿ ನೋಡಿದಾಗ ಕೊಳ್ತೋಗಿದೆಯೋ ಚೆನ್ನಾಗಿದೆಯೋ ಹೆಂಗಿದೆ ಯಾವ ಥರ ಇದೆ ಎಲ್ಲ ಗೊತ್ತಾಗುತ್ತೆ. ಅದನ್ನು ಒಂದು ಸತಿ ಒಣಗಿಸಿ ಪೌಡ್ರು ಮಾಡಿದ್ಮೇಲೆ ಯಾವನ ಗುರು ನೋಡೋಕೆ ಬರ್ತಾನೆ? ಅದು ಚಿಕ್ಕ ಈರುಳ್ಳಿನ, ದಪ್ಪ ಈರುಳ್ಳಿನ, ಕ್ವಾಲಿಟಿನ, A1 ಕ್ವಾಲಿಟಿನ, A2 ಕ್ವಾಲಿಟಿನ, A3 ಕ್ವಾಲಿಟಿನ, ಅಥವಾ ಏನು ಲೋ ಕ್ವಾಲಿಟಿನ, ಇದೆಲ್ಲ ಯಾರಿಗೂ ನೋಡ್ತಾರೆ? ಅದೆಲ್ಲ ಅಷ್ಟೆಲ್ಲ ಸೀನ್ಸ್ ಇಲ್ಲ. ಸುಮ್ಮನೆ ಪ್ರಿಂಟ್ ಹಾಕೋಬಿಟ್ಟು A1 ಕ್ವಾಲಿಟಿ ಸ್ಮಾಲ್ ಈರುಳ್ಳಿ ಫುಲ್ ಹೈಲಿ ಪ್ಯೂರಿಫೈಡ್ ನಾವು ಪಿಕ್ ಮಾಡ್ತೀವಿ ಹಂಗಿಂತ ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟು ಸೇಲ್ ಮಾಡಿಬಿಟ್ರೆ ಯಾವನಿಗೂ ಬರ್ತಾನೆ? ಗೈಸ್ ಒಂದೇನು ಹೇಳ್ತೀನಿ ಅಂದರೆ, ಫ್ರಾಡ್ ಮಾಡೋದು ಸಿಕ್ಕಾಪಟ್ಟೆ ಈಸಿ.
ಫ್ರಾಡ್ ಆರಾಮಾಗಿ ಮಾಡ್ಬೋದು. ಜನ ನಂಬಿಟ್ರೆ ನೀವು ಆರಾಮಾಗಿ ಫ್ರಾಡ್ ಮಾಡಿಬಿಡ್ಬೋದು. ಅದೇನಂದರೆ ಟೈಮ್ ಬೀಯಿಂಗ್ ಅಷ್ಟೆ. ನೀವೇನಾದರೂ ನನಗೆ ಫ್ಯೂಚರ್ ಪ್ಲ್ಯಾನಿಂಗ್ ಇಲ್ಲ, ನನಗೆ ಏನಂದರೆ ಇಮ್ಮಿಡಿಯೇಟಾಗಿ ದುಡ್ಡು ಮಾಡಬೇಕು, ನಾನು ಇನ್ನೊಂದು 4 to 6 ಮಂತ್ಸ್ ಅಥವಾ 3 to 6 ಮಂತ್ ಅಷ್ಟರಲ್ಲಿ ನಾನು ಒಳ್ಳೆ ದುಡ್ಡು ಮಾಡಿಬಿಟ್ಟು 1-2 ಕಾರ್ ತಗೊಂಡು ನಿಲ್ಲಿಸ್ಕೊಂಡು 1-2 ಸೈಟ್ ತೆಗೆದು ಅದರಲ್ಲೊಂದು 2 ಸೈಟಲ್ಲಿ ಒಂದು ಕಡೆ ಮನೆ ಕಟ್ಟಿ ಒಂದು ಫಾರ್ಮ್ ಹೌಸ್ ತಗೊಂಡು ಈ ಥರ ನಂದು ಪ್ಲ್ಯಾನಿಂಗ್ ಐತೆ. ಫ್ಯೂಚರ್ ಪ್ಲ್ಯಾನಿಂಗ್ ಹುಡುಗರು ಫ್ಯೂಚರಲ್ಲಿ ಏನಿಲ್ಲ, ನಾನು ಇವಾಗ ಇಮ್ಮಿಡಿಯೇಟಾಗಿ ದುಡ್ಡು ಮಾಡಬೇಕು, ಇನ್ನೊಂದು 2 ತಿಂಗಳ ಸಕ್ಸಸ್ ಆಗಿಬಿಡ್ಬೇಕು, ಮಿಂಚ್ಬಿಡ್ಬೇಕು ಅಂತಂದರೆ ಆರಾಮಾಗಿ ಈ ಥರ ಫ್ರಾಡ್ ಕೆಲಸನ ಮಾಡ್ಬೋದು. ಅದು ಯಾವುದೇ ಕಾರಣಕ್ಕೂ ತಪ್ಪು ಅಂತ ಹೇಳಲ್ಲ. ಒಂದು ಸತಿ ನೀವೇನಾದರೂ ಲಾಕ್ ಆದರೆ, ಒಂದೇ ಒಂದು ಸತಿ ಲಾಕ್ ಆದ್ರೂ ನಿಮ್ಮ ಭವಿಷ್ಯ ಬರ್ಬಾದಾಗಿ ಹೋಗ್ಬಿಡುತ್ತೆ, ದೂರಬಾಗ್ಲಾಗುತ್ತೆ ಅಂತ ಹೇಳ್ತಾರಲ್ಲ, ಅದೇ ಆಗುತ್ತೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಯಾವುದೇ ಕಾರಣಕ್ಕೂ ಕೈ ಹಾಕಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಫ್ರಾಡ್ ಮಾಡೋದು ಈಸಿ. ನೀವು ಎಷ್ಟು ಓಪನ್ ಅಪ್ ಆಗಿರ್ತಿರೋ ಬಿಸ್ನೆಸ್ಸಲ್ಲಿ ಅಷ್ಟೇ ಕಸ್ಟಮರ್ ನಿಮ್ಮನ್ನ ಬೇಗ ಟ್ರಸ್ಟ್ ಮಾಡ್ತಾರೆ, ಅಷ್ಟೇ ನಿಮಗೆ ಬೇಗ ಕಸ್ಟಮರ್ಸು ಒಂದು 4 ಜನ ಡೈಲಿ ಆ್ಯಡ್ ಆಯ್ತಾ ಹೋದ್ರೂ ಒಂದು ಸ್ವಲ್ಪ ಇನ್ಕ್ರೀಸ್ ಲೆವೆಲ್ ಚೆನ್ನಾಗಿರುತ್ತೆ. ಅದೇ ನೀವು ಯಾವಾಗ ಶಾರ್ಟ್ ಪೀರಿಯಡಲ್ಲಿ ನೋಡ್ಕೊಂಡು ನಾನು ಈರುಳ್ಳಿ ನಾನೇ ಪಿಕ್ ಮಾಡೋದಂತ ಹೇಳ್ತೀನಿ, ನಾನು ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿರೋದು ಹಂಗಿರೋದು ಹಿಂಗಿರೋದೆಲ್ಲ ಹಾಕಿ ಪ್ಯೂರಿಫೈ ಮಾಡಿದಿರೇ ಹಾಕಿ ಪೌಡರ್ ಮಾಡಿ ಅದರಲ್ಲೂ ಪ್ಯೂರಿಫೈ ಮಾಡಿದಿರೇ ನಾನು ಹಂಗೆ ಪ್ಯಾಕ್ ಮಾಡಿ ಕಳಿಸ್ತೀನಿ. ಅಲ್ಲಿ ಮೇಲ್ಗಡೆ ಮಾತ್ರ A1 ಕ್ವಾಲಿಟಿ ಅಂತ ಟೈಪ್ ಮಾಡಿದ್ರೆ ಯಾವನು ನೋಡ್ಕೊತಾನೆ, ಅದು ಏನು ಗೊತ್ತಾಗುತ್ತಾ ಹಂಗೆ ಹಿಂಗೆ ಅಂತ ಅನ್ಕೋಬೋದು. ಇನ್ ಕೇಸ್ ಗೊತ್ತಾಗಿ ಅದೊಂಚೂರು ಏನಾರ ಒಂಚೂರು ದೊಡ್ಡ ನ್ಯೂಸ್ ಆಯಿತು ಅಂದರೆ ನಿಮ್ಮ ಬಿಸ್ನೆಸ್ಸು ನೆಕ್ಸ್ಟಿಂದ ಓಡಲ್ಲ. ನೀವೇನೇ ತಿಪ್ಪರ್ಲಾಗ ಹೊಡೆದು ತಲೆ ಕೆರಡೆ ಮಾಡಿ ನಿಂತ್ಕೊಂಡ್ರು ಓಡಲ್ಲ. ಸೊ ಅದಕ್ಕಿನ್ನೂ ಸ್ಟ್ರಗಲ್ ಪಡಬೇಕಾಗುತ್ತೆ. ಅದಕ್ಕೋಸ್ಕರ ಆ ಥರ ಸ್ಟೆಪ್ಗೆ ಕಾಲಿಡಬೇಡಿ. ಯಾವತ್ತೇ ಆಗಲಿ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಫ್ಯೂಚರ್ಗೋಸ್ಕರ ಇವತ್ತು ದುಡಿಯೋಕ್ಕೆ, ಇವತ್ತಿನ ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ನೋಡಿ, ಇವತ್ತಿಂದ ಹಾರ್ಡ್ ವರ್ಕ್ ಇವತ್ತಿಂದನೇ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅವಾಗೇನಂದರೆ ಫ್ಯೂಚರಲ್ಲಿ ನೆಮ್ಮದಿಯಾಗಿರ್ಬೋದು. ಇನ್ ಕೇಸ್ ಯಾರಾದರೂ ಡಿಗ್ರಿ ಮುಗಿಸಿರೋರು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ನೋಡಿದ್ರೆ ನಿಮಗೊಂದು ಒಳ್ಳೆ ಮಾತೇನಂದರೆ ಇವಾಗಲಿಂದನೇ ಹಾರ್ಡ್ ವರ್ಕ್ ಮಾಡಿ. ಯಾಕಂದರೆ ನೀವು ಇವಾಗ ಸಿಂಗಲ್ ಲೈಫ್ ಲೀಡ್ ಮಾಡ್ತಾ ಇರ್ತೀರಾ, ಅಂದರೆ ಅಪ್ಪ ಅಮ್ಮ ಇರ್ತಾರೆ, ನಿಮ್ಮದೇ ಆದ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ. ಸೊ ನೀವು ಇವಾಗ ಟೈಮ್ ಈ ಪೀರಿಯಡಲ್ಲಿ ನೀವು ಒಂದು ಸಿಂಗಲ್ ಲೈಫ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇರ್ತೀರ. ನೀವೊಂದು ಸಿಂಗಲ್ ಆಗಿದ್ದಾಗಲೇ ಹಾರ್ಡ್ ವರ್ಕ್ ಮಾಡಿ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಂಡು ಫ್ಯೂಚರ್ ಕಡೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಒಂದು ಸೇವಿಂಗ್ಸ್ ಮಾಡ್ಕೊಂಡು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ನ ಒಂದು ಸ್ವಲ್ಪ ಡಬಲ್ ತ್ರಿಬಲ್ ಮಾಡ್ಕೊತಾ ಹೋದಷ್ಟು ಬೆನಿಫಿಟ್ಟು. ಯಾಕೆಂದರೆ ಇನ್ನೊಂದು 2 to 3 years 4 years ಆದಮೇಲೆ ಇನ್ನೊಬ್ರು ಆ್ಯಡ್ ಆಯ್ತಾರೆ ನಿಮ್ಮ ಲೈಫಲ್ಲಿ. ಆ್ಯಡ್ ಆದಾಗ ಅಂದರೆ ಬಾಯ್ಸ್ಗಳಿಗೆ ಹೇಳ್ತಾರೆ, ಅದು ಗರ್ಲ್ಸ್ಗೂ ಇದು ಇನ್ಕ್ಲೂಡ್ ಆಗುತ್ತೆ. ಆ್ಯಡ್ ಆದಾಗ ಅದು ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗುತ್ತೆ, ಕಮಿಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲ ಈಗಲಿಂದನೇ ಪ್ಲ್ಯಾನಿಂಗ್ ಮಾಡ್ಕೊಂಡು ಅವಾಗಿನ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಇವತ್ತಿನ ಟೈಮಲ್ಲಿ ಹಾರ್ಡ್ ವರ್ಕ್ ಮಾಡಿ. ಯಾಕೆ ಅಂದರೆ 20ಇಂದ 30 yearsವರೆಗೂ, ಅಂದರೆ 20 to 23ಇಂದ 30 yearsವರೆಗೂ ಒಳ್ಳೆ ದುಡ್ಡು ಮಾಡೋ ಅಂಥ ಟೈಮ್. ಯಾಕೆ ಅಂದರೆ ತುಂಬ ನಮ್ಮ ಹತ್ರ ಫುಲ್ ಎನರ್ಜಿ ಇರುತ್ತೆ, ನಾವು ಏನೇ ಕೆಲಸ ಬೇಕಾದ್ರೂ ಮಾಡ್ಬೋದು, ಹೈಪರ್ ಆ್ಯಕ್ಟಿವ್ ಆಗಿರ್ಬೋದು, ಆಲ್ಮೋಸ್ಟು ಫುಲ್ ಆ್ಯಕ್ಟಿವ್ ಆಗಿ ಹೈಪರ್ ಆಗಿರ್ಬೋದು. ನಾವು ಏನೇ ಒಂದು ಮಾಡ್ತೀವಿ ಅಂದರೂ ಫುಲ್ಲು ಒಂಥರ ತಲೆ ಚೆನ್ನಾಗಿ ಓಡ್ತಾ ಇರುತ್ತೆ, ಎಲ್ಲ ಥರನೂ ಸಪೋರ್ಟ್ ಮಾಡ್ತಾ ಇರುತ್ತೆ ಬ್ರೈನು ಕೂಡ. ಸೊ ಇವಾಗ ಇದನ್ನು ಯುಟಿಲೈಸ್ ಮಾಡ್ಕೊಂಡು ಒಂದು 27-28 ವರ್ಷದವರೆಗೂ ಕ್ಲೀನಾಗಿ ಒಂದಷ್ಟು ಬಿಸ್ನೆಸ್ ಮಾಡ್ಕೊಂಡು ವೈಡಾಗಿ ಸ್ಪ್ರೆಡ್ ಮಾಡ್ಕೊಂಡು ಒಂದಷ್ಟು ಅರ್ನಿಂಗ್ಸ್ ಆಗೋ ಥರ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಒಂದಷ್ಟು ಕಡೆ ಲ್ಯಾಂಡ್ ತಗೊಂಡು ಏನೇನೋ ಮಾಡ್ಕೊಂಡು ಒಂದಷ್ಟು ಸೆಟಲ್ ಆಗಿ ನೆಕ್ಸ್ಟು ಒಂದು 30-35 ಅಬೋ ಆಯ್ತಿದ್ದಂಗೆ ಒಂದೇನು ಅಂದರೆ ರಿಟೈರ್ಮೆಂಟ್ ಲೈಫ್ನ ಎಂಜಾಯ್ ಮಾಡೋ ಥರ ಫಿಕ್ಸ್ ಆಗ್ಬಿಡ್ಬೇಕು. ಅಂದರೆ ರಿಟೈರ್ಮೆಂಟ್ ಹತ್ರ ಕಂಪ್ಲೀಟಾಗಿ ಮನೇಲಿ ಕೂರೋದಲ್ಲ, ಏನೋ ಒಂದಷ್ಟು ಕೆಲಸಗಳು ನನಗೇನು ಹಾಯ್ ಬಾಯ್ ಅಂತ ಹೋಗೋದು, ವಿಸಿಟ್ ಮಾಡೋದು, ಬರೋದು, ಓಕೆ ಒಂದು ರೌಂಡ್ ಹೋಗಿ ಬಂದರೆ ಆರಾಮಾಗಿ ರೆಸ್ಟ್ ಮಾಡಬೇಕು. ಅದಾದಮೇಲೆ ಒಂದು 40-50 ಕ್ರಾಸ್ ಐತಿದ್ದಂಗೆ ಫುಲ್ 100% ರಿಟೈರ್ಮೆಂಟ್ ಕೊಟ್ಬಿಟ್ಟು ಮಾಡ್ಬೋದು. ಸೊ ಈ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಸುಮ್ಮನೆ ಇವತ್ತಿನ ದಿನಕ್ಕೋಸ್ಕರ ನಾನು ಇವತ್ತು ಮಾಡ್ತೀನಿ, ಇವತ್ತು ಬಿಡ್ತೀನಿ, ಇವತ್ತು ಸಾಕು, ಇಷ್ಟೇ ಸಾಕು ಅಷ್ಟೇ ಸಾಕು ಅಂತೆಲ್ಲ ಫಿಕ್ಸ್ ಆಗೋಕ್ಕೆ ಹೋಗಬೇಡಿ. ಸೊ ಇದು ಆ್ಯಕ್ಚುಲಿ ಮೇನ್ ಬಿಸ್ನೆಸ್ ಪ್ರೋಸೆಸ್ಸು. ಸೊ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರೋ ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ, ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಒಂದು ಸ್ವಲ್ಪ ಲೆಂತಿ ವಿಡಿಯೋ ಆಯಿತು, ಬಟ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಕೊಟ್ಟೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಗೈಸ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.